26ನೇ ತಾರೀಕು ಕ್ರಾಂತಿ ಮೂವಿ ಬಿಡುಗಡೆ ಆಗ್ತದೆ. ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ನೀವೆಲ್ಲರೂ ಕ್ರಾಂತಿ ಮೂವಿನ ನೋಡಿ ಪ್ರೋತ್ಸಾಹಿ. ನಾವು ದರ್ಶನ್ ಅವರ ಅಭಿಮಾನಿಗಳು. ಡಿ ಬಾಸ್ ಫ್ಯಾನ್ಸು ಸಿಂಪಲ್ ಆಗಿದ್ದಾಗಲೇ ಅಲ್ಲಾಡ್ಸೋಕ್ಕಾಗಿಲ್ಲ. ಕನ್ನಡದಲ್ಲಿ ಉಸಿರಾಡುವುದೆಂದರೆ ಸೀರಿಯಸ್ ಆಗಿ ನಿಂತಿದ್ದೀವಿ, ಅಲ್ಲಾಡ್ಸೋಕ್ಕಾಗುತ್ತಾ? ಅದ್ರಿಸ್ಬಿಡ್ತೀವಿ. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನ. ನಮ್ಮ ಬಾಸ್ ಎಲ್ಲಿ ನಿಲ್ತಾರೋ ಅಲ್ಲಿ ಅವ್ರದ್ದೇ ಹವಾ ಕ್ರಿಯೇಟ್ ಆಗುತ್ತೆ, ಅವ್ರದ್ದೇ ಫೀಲ್ಡು, ಅವ್ರದ್ದೇ ಶೀಲ್ಡು. ಇಡೀ ರಾಜ್ಯನ ಏನಂತ ನೋಡ್ಬೇಕು ನಾವು. ಇದೇ ಜನವರಿ 26ಕ್ಕೆ ರಿಲೀಸ್ ದಿನ. ಇನ್ನೂ ಡಬ್ಬಲ್ ಹಬ್ಬ ಮಾಡಬೇಕು. ನಾವು ಕಟಿಂಗನ್ನು ಇಷ್ಟು ದಿನ ಹಬ್ಬ ಮಾಡಲು ಕಾಯುತ್ತಿದ್ದ ಡಿಬಾಸ್ ಅಭಿಮಾನಿಗಳಿಗೆ ಟ್ರೇಲರ್ ಲಾಂಚ್ ನಿಜವಾಗಿಯೂ ಸ್ಪೆಷಲ್ ದಿನವಾಗಿದೆ. ಸಾಕಷ್ಟು ವಾದ ವಿವಾದಗಳು, ಅವಮಾನಗಳ ಅನುಭವದ ನಡುವೆ ಬಿಡುಗಡೆಯಾದ ದಚ್ಚು ಕ್ರಾಂತಿ ಟ್ರೇಲರ್ ಯೂಟ್ಯೂಬ್ನಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಎಲ್ಲೆಡೆ ಕ್ರಾಂತಿ ಹಬ್ಬ ಶುರುವಾಗಿದೆ. ದಾಸನ ಅಭಿಮಾನಿಗಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಅತ್ತಿಬೆಲೆ ಡಿಬಾಸ್ ಅಭಿಮಾನಿಗಳ ಸಂಘದ ವತಿಯಿಂದ ಅದ್ದೂರಿಯಾಗಿ ಬೃಹತ್ ಬೈಕ್ ಜಾಥಾ ಮತ್ತು ಕ್ರಾಂತಿ ಹಬ್ಬ ಪ್ರಚಾರ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಹೇಗೆಲ್ಲ ನಡೆಯಿತು ನೋಡೋಣ ಬನ್ನಿ. ಹೈ ಕ್ಲಾಸ್ ತಾಲೂಕಿನಲ್ಲಿಯೇ ಪ್ರಥಮ ಬಾರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ಗಳ ಜಾಥಾಗಳಲ್ಲಿ ಭಾಗವಹಿಸುವ ಮೂಲಕ ಅತ್ತಿಬೆಲೆಯಲ್ಲಿ ಕ್ರಾಂತಿ ಹಬ್ಬವೇ ಸೃಷ್ಟಿಯಾಗಿತ್ತು ಎಂದರೆ ತಪ್ಪಾಗಲಾರದು. ಇನ್ನು ಕ್ರಾಂತಿ ಚಲನಚಿತ್ರದ ಪ್ರಚಾರ ಕಾರ್ಯಕ್ರಮ ಅಂಗವಾಗಿ ಅತ್ತಿಬೆಲೆಯ ಡಿಬಾಸ್ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದ್ರು. ವಿಶೇಷವಾಗಿ ಬೈಕ್ ಜಾಥಾವು ಅತ್ತಿಬೆಲೆ ಸರ್ಕಲ್ನಿಂದ ಹೊರಟು ಚಂದಾಪುರ ಸರ್ಕಲ್ನಿಂದ ಅತ್ತಿಬೆಲೆ ಗಡಿಯವರೆಗೆ ಬೃಹತ್ ಬೈಕ್ ಜಾಥಾ ಆಯೋಜಿಸಲಾಗಿತ್ತು. ಅತ್ತಿಬೆಲೆ ಗಡಿ ಗೋಪುರದ ಬಳಿ ಆಯೋಜಿಸಿದ್ದ ಕ್ರಾಂತಿ ಹಬ್ಬದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಕ್ರಾಂತಿ ಸಿನಿಮಾದ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಗಿತ್ತು. ಇದರ ಜೊತೆಗೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅತ್ತಿಬೆಲೆ ಡಿಬಾಸ್ ಅಭಿಮಾನಿಗಳ ಸಂಘದ ವತಿಯಿಂದ ಆಯೋಜಿಸುವ ಮೂಲಕ ಕ್ರಾಂತಿ ಹಬ್ಬವನ್ನ ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು. ಜೆಡಿಎಸ್ ಮುಖಂಡರಾದ ಕೆಪಿ ರಾಜು ಹಾಗೂ ಬಿಜೆಪಿ ಮುಖಂಡರಾದ ಟಿವಿ ಬಾಬು ಮತ್ತು ಅತ್ತಿಬೆಲೆ ಚೇರ್ಮನ್ ಗಣೇಶ್ ಅವರು ಚಾಲನೆ ನೀಡಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಯೊಬ್ಬ ತಲೆಯಲ್ಲಿ ಕ್ರಾಂತಿ ಎಂದು ಕೇಶಾಲಂಕಾರ ಮಾಡಿಸಿಕೊಂಡಿದ್ದು ಆಕರ್ಷಣೀಯವಾಗಿತ್ತು. ಇನ್ನು ಅಭಿಮಾನಿಗಳು ಕ್ರಾಂತಿ ಸಿನಿಮಾದ ಕುರಿತು ಅಭಿಮಾನವನ್ನ ವ್ಯಕ್ತಪಡಿಸಿದ್ದು ಹೀಗೆ. ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ. ತುಂಬಾ ಖುಷಿ ಆಯಿತು. ನೀವೆಲ್ಲರೂ ಕ್ರಾಂತಿ ಮೂವಿನ ನೋಡಿ ಪ್ರೋತ್ಸಾಹಿ. ನಾವು ದರ್ಶನ್ ಅವರ ಅಭಿಮಾನಿಗಳು. ನಾವು ತುಂಬ ಚೆನ್ನಾಗಿದೆ. ಕನ್ನಡ ಮೂವಿ ತುಂಬ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದನ್ನು ಕೂಡ ನೆನಪು ಎಲ್ಲರೂ ಬಂದು ಕ್ರಾಂತಿ ಮೂವಿ ಯಶಸ್ವಿಯಾಗೋದು ಮಾಡಿ. ಮತ್ತು ಇಲ್ಲಿ ನಮ್ಮ ಅತ್ತಿಬೆಲೆಯಲ್ಲಿ ಅವರ ಕ್ರಾಂತಿ ಮೂವಿ ನೀವೆಲ್ಲರೂ ನಮ್ಮ ಜೊತೆ ಸೇರ್ಕೊಂಡು ನೀವು ಕೈ ಜೋಡಿಸಿ. ನಾವು ದರ್ಶನ್ ಅಭಿಮಾನಿಗಳು ಪ್ರೋಮೋಗೋಸ್ಕರ ಬಂದಿದ್ದೀವಿ. ನಮ್ಮ ಹತ್ರನೇ ಪ್ರೋಗ್ರಾಮ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಜನವರಿ 26ನೇ ತಾರೀಕು ಕ್ರಾಂತಿ ಮೂವಿ ಬಿಡುಗಡೆ ಆಗ್ತದೆ. ಅದರ ಪ್ರಯುಕ್ತ ಅತ್ತಿಬೆಲೆ ಡಿಬಾಸ್ ಫ್ಯಾನ್ಸ್ ಕ್ಲಬ್ಬಿಂದ ಕ್ರಾಂತಿ ರ್ಯಾಲಿನ ಕಮೆಂಟ್ ಮಾಡಿದ್ರು. ಸೊ ನಾವು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ತುಂಬ ಖುಷಿಯಾಗಿದೆ. ಎಲ್ಲ ಕಡೆನೂ ಕ್ರಾಂತಿ ಸಿನಿಮಾ ಪ್ರಚಾರ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಇಲ್ಲಿ ಇವಾಗ ಆಲ್ರೆಡಿ ಗಡಿ ಭಾಗ ಅಂತ ಹೇಳ್ತಾರೆ. ಇಲ್ಲಿ ಆರ್ಚಿಗೆ ಒಂದು 3 ಲಕ್ಷ ಆರ್ಚ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ. ಈಗ ಸ್ಕೂಲ್ ಮಕ್ಕಳಿಗೆ ಬ್ಯಾಗ್ಗಳು ಕೊಟ್ಟಿದ್ದಾರೆ.
ಕ್ರಾಂತಿ ಪ್ರಮೋಷನ್ ಈ ಕಡೆ ಮಾಡಿದ ಉದ್ದೇಶ ಏನು ಅಂದರೆ, ಸೊ ಈ ಗಡಿ ಭಾಗದಲ್ಲಿ ಆಲ್ಮೋಸ್ಟ್ ಇವಾಗ ಕ್ರಾಂತಿನೇ ಒಂದು ಸೆಲೆಬ್ರೇಷನ್ ಆಗಿದೆ. ಜೊತೆಗೆ ಇವಾಗ ನಾವು ನಾರ್ಮಲಾಗಿ ಅವಾಗಲೇ ಹೇಳಿದೆ, ಇವಾಗ ಜೈಮಾನ ಹೆಂಗಾಗಿದೆ ನಮ್ಮ ಡಿ ಬಾಸು, ನಾವು ಫ್ಯಾನ್ಸ್ಗಳೆಲ್ಲ ಹೆಂಗಿದ್ದೀವಿ ಅಂದರೆ ಫಸ್ಟ್ ನಮ್ಮ ಅಪ್ಪರು ಹೇಳ್ಕೊಡ್ತಾ ಇದ್ರು, ನಮಗೆ ಮರ್ಯಾದೆ ಸಿಗ್ತಿರೋ ಜಾಗದಲ್ಲಿ ಚಪ್ಪಲ್ ಕೂಡ ಬಿಡಬಾರ್ದು ಅಂತ. ಬಟ್ ನಮ್ಗಳ ಜೈಮಾನ ಹೆಂಗೆ ಅಂದ್ರೆ ನಮಗೆ ಮರ್ಯಾದೆ ಸಿಗ್ತಿರೋ ಜಾಗ ಚಪ್ಪಲ್ ಬಿಡೋದಲ್ಲ, ಟೆಂಪಲ್ ಕಟ್ಸ್ಕೊಳ್ಳೋದು ಜೈಮಾನ. ಡಿ ಬಾಸ್ ಫ್ಯಾನ್ಸು ಸಿಂಪಲ್ ಆಗಿದ್ದಾಗಲೇ ಅಲ್ಲಾಡ್ಸೋಕ್ಕಾಗಿಲ್ಲ, ಈಗ ಸೀರಿಯಸ್ ಆಗಿ ನಿಂತಿದ್ದೀವಿ, ಅಲ್ಲಾಡ್ಸೋಕ್ಕಾಗುತ್ತಾ? ಅದ್ರಿಸ್ಬಿಡ್ತೀವಿ. ಡಿ ಬಾಸ್ ಅಂತ ಬಂದರೆ, ಡಿ ಬಾಸ್ ಅಂದರೆ ಎಲ್ರಿಗೂ ಗೊತ್ತು, ಅವ್ರಿಗೆ ಗೊತ್ತು. ಆಲ್ಮೋಸ್ಟ್ ಅವ್ರ ಹೀರೋಯಿಸಮ್ ಎಲ್ಲರೂ ಆಲ್ಮೋಸ್ಟ್ ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ ಎಲ್ರಿಗೂ ಗೊತ್ತಿರೋದೆ. ಆನೆ ನಡೆದಿದ್ದೇ ದಾರಿ, ತಾಕತ್ತಿದ್ರೆ ಹಿಡಿದು ಕಟ್ಟಾಕು ಅಂತ ಯಾವಾಗಲೂ ನಮ್ಮ ಬಾಸ್ ಹೇಳ್ಬಿಟ್ಟಿದ್ದಾರೆ. ನಮ್ಮ ಬಾಸ್ ಎಲ್ಲಿ ನಿಲ್ತಾರೋ ಅಲ್ಲಿ ಅವ್ರದ್ದೇ ಹವಾ ಕ್ರಿಯೇಟ್ ಆಗುತ್ತೆ, ಅವ್ರದ್ದೇ ಫೀಲ್ಡು, ಅವ್ರದ್ದೇ ಶೀಲ್ಡು. ಎಲ್ಲರಿಗೂ ಧನ್ಯವಾದ ಹೇಳ್ತೀರಿ. ಒಂದು ಹೇಳಿದ್ರೆ ಕ್ರಾಂತಿ ಯಾವಾಗ ನೋಡಿಸ್ಬೇಕು ನಾವು? ಜನವರಿ 26 ನೋಡಿಸ್ಬೇಕೇನಂತ ಇಡೀ ರಾಜ್ಯನೇ ಏನಂತ ನೋಡಿಸ್ಬೇಕು ನಾವು. ಡಿ ಬಾಸ್ ಗೊತ್ತು, ಜನವರಿ 26 ಏನಂತ ನೋಡಿಸ್ಬೇಕು ನಾವು. ತುಂಬ ಬಂದಂಥ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ಈ ಕಾರ್ಯಕ್ರಮ ನಿನ್ನೆ ಬಂದು ಎಲ್ಲರೂ ನೀವು ಸಕ್ಸಸ್ ಮಾಡಿಲ್ಲ. ಇದೇ ಕಾರ್ಯಕ್ರಮ ನಾವು ಇದೇ ಜನವರಿ 26ಕ್ಕೆ ರಿಲೀಸ್ ದಿನ ಇನ್ನೂ ಡಬ್ಬಲ್ ಹಬ್ಬ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಏನಂದರೆ ಬೆಳಗ್ಗೆ ಫ್ಯಾನ್ಸ್ ಶೋ ಇದೆ. ನಾವು ಡಿ ಬಾಸ್ ಅವರ ಅಭಿಮಾನಿ, ಅದಕ್ಕೆ ನಾವು ಅವ್ರ ಕಂಡ್ರೆ ಭಾಳ ಇಷ್ಟ. ಅದಕ್ಕೋಸ್ಕರ ನಾವು ಕಟಿಂಗನ್ನು ಮಾಡ್ತೀವಿ. ತಿಂಗಳು 26ನೇ ತಾರೀಕು ಅವರ ಹಬ್ಬ ಇದೆ, ಅದಕ್ಕೋಸ್ಕರ ಒಂದು ಇದಾಗಿ ನಾನು ಈ ಥರ ಇದು ಮಾಡಿಸ್ತೀನಿ. ನಮ್ಮದು ಇರೋದು ದಾವಣಗೆರೆ ಊರು ಹೆಸರು. ನಾನು ಅಲ್ಲಿ ಕೆಲಸಕ್ಕೆ ಬಂದಿದ್ದೀನಿ, ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದು ಫ್ಯಾನ್ಸ್ ಎಲ್ಲ ಕಡೆ ಇದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಅತ್ತಿಬೆಲೆ ಡಿಬಾಸ್ ಅಭಿಮಾನಿ ಸಂಘದ ಅತ್ತಿಬೆಲೆ ಮಂಜುನಾಥ್, ಸಂಜಯ್, ಮಧು, ಅರ್ಜುನ್, ಚಲನಚಿತ್ರ ನಟರಾದಂತಹ ಧರ್ಮ ಕೀರ್ತಿರಾಜ್, ನಾಗೇಂದ್ರ ಅರಸ್, ಬುಲೆಟ್ ರಕ್ಷಿತ್, ಅದ್ವಿತಿ ಶೆಟ್ಟಿ, ಡಿಬಾಸ್ ಹನುಮ ಮತ್ತು ಅತ್ತಿಬೆಲೆ ಡಿಬಾಸ್ ಅಭಿಮಾನಿಗಳ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.